Hello, friends. Welcome to my YouTube channel, The Classic Corner. Today, I am going to teach you an important topic to learn English, English grammar, and to speak English. Some important words to start English. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವರ್ಡ್ಸ್ ಬೇಕೇ ಬೇಕು ನಮಗೆ ಇಂಗ್ಲಿಷ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ ಆ ಪದಗಳು ಇಲ್ಲದೇನೆ ನೀವು ಮುಂದೆ ಹೋಗಕ್ಕಾಗೋದಿಲ್ಲ. ಓಕೆ, ನಾನು ಇವತ್ತ ಇದನ್ನ ತಗೊಂಡಿನಿ ಈ ಟಾಪಿಕ್. ಈ ಹಿಂದಿನ ವಿಡಿಯೋದಲ್ಲಿ ಒಂದು ಸಬ್ಜೆಕ್ಟ್ ಕಂಡುಹಿಡಿಯುವುದು ಹೇಗೆ, ಆಬ್ಜೆಕ್ಟ್ ಕಂಡುಹಿಡಿಯುವುದು ಹೇಗೆ, ವರ್ಬ್ ಕಂಡುಹಿಡಿಯುವುದು ಹೇಗೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಸಬ್ಜೆಕ್ಟ್, ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಅನ್ನ ಹೇಗೆ ಕಂಡುಹಿಡಿಯುವುದು, ಇದೇ ಸಬ್ಜೆಕ್ಟ್ ಅಂತ ಹೆಂಗೆ ಗೊತ್ತು ಮಾಡ್ಕೊಳ್ಳುವುದು, ಇದೇ ಆಬ್ಜೆಕ್ಟ್ ಅಂತ ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ದೀರ್ಘವಾಗಿ ನಾವು ಚರ್ಚೆ ಮಾಡೀವಿ. ಸಬ್ಜೆಕ್ಟ್ ದಲ್ಲಿ ಎರಡು ಪ್ರಕಾರಗಳು. ಒಂದು, ನಾವು ಯಾವುದ್ರ ಬಗ್ಗೆ, ಯಾರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್ ಆಗಿರ್ತದ. ಅಂಡ್ ನಾವು ಒಂದು ವಾಕ್ಯದಲ್ಲಿ ಯಾರು ಕ್ರಿಯೆ ಮಾಡ್ತಿದಾರೋ ಅದು ಸಬ್ಜೆಕ್ಟ್ ಆಗಿರ್ತದೆ. ಆಬ್ಜೆಕ್ಟ್ ಅಂದ್ರೆ ಯಾರನ್ನು, ಯಾರಿಗೆ, ಏನನ್ನು, ಏನು, ಈ 4 ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದ ಪದ ಆ ಸೆಂಟೆನ್ಸ್ ನಲ್ಲಿ ಆಬ್ಜೆಕ್ಟ್ ಇರ್ತದ. ಅದೇ ಉತ್ತರವಾಗಿ ಬಂದ ಪದನೇ ಆಬ್ಜೆಕ್ಟ್. ಓಕೆ, ಹಿಂದಿನ ವಿಡಿಯೋಸ್ ಗಳನ್ನ ನೋಡ್ಲೇಬೇಕು ನೀವು. ನೀವು ಡೈರೆಕ್ಟ್ ಆಗಿ ಇದ ಒಂದು ವಿಡಿಯೋ ನೋಡ್ತಾ ಇದ್ರ ಇದು ಏನಂತ ಅನ್ಸುತ್ತಂದ್ರೆ ನಿಮಗೆ ಮೊದಲೇ ಹೇಳಿರ್ತೀನಿ ನಾನು, ಸಣ್ಣ ಮಕ್ಳಿಗೆ ಹೇಳುವಂಗ ಹೇಳಕತ್ತಾರ ಇವ್ರು, ನಮ್ಗೆ ಇವೆಲ್ಲ ಗೊತ್ತಿಲ್ಲನು, ಆಯ್ ಅಂದ್ರ ನಾನು, ಉಯ್ ಅಂದ್ರ ನಾವು, ಹರ್ ಅಂದ್ರ ಅವಳಿಗೆ, ಅವಳನ್ನು, ಇವೆಲ್ಲ ನಮಗ್ ಗೊತ್ತಿಲ್ಲನು ಅಂತ ನೀವು 100% ನಿಮ್ ಮನಸ್ಸಿನಲ್ಲಿ ಅನ್ಕೊಳ್ತೀರಿ. ಬಟ್ ಇದ್ರ ಎಫೆಕ್ಟ್ ಹೇಗೆ ನಿಮ್ಮ ಮುಂದೆ ಇಂಗ್ಲಿಷ್ ಹೆಲ್ಪ್ ಆಗುತ್ತೆ, ಮತ್ತೆ ಎಕ್ಸಾಮ್ ದಲ್ಲಿ ಇವೇ ಏನು ನೀವು ಏನಂತಿರಲ್ಲ, ಬಹಳ ಈಜಿ ವರ್ಡ್ಸ್ ಅಂತ ಅಂತಿರಲ್ಲ, ಇವೇ ನಿಮ್ಮ ಎಕ್ಸಾಮ್ ದಲ್ಲಿ ಮಾರ್ಕ್ಸ್ ತಗೊಳಕ ಹೆಲ್ಪ್ ಆಗ್ತಿರ್ತಾವ. ಆದ್ರೆ ನೀವು ಸರಿಯಾಗಿ ತಿಳ್ಕೊಂಡಿರುದಿಲ್ಲ ಅವನ್ನ, ಈಜಿ ಅಂತ ಬಿಟ್ಟಿರ್ತೀರಿ ಅವನ್ನ. ಸೆಂಟೆನ್ಸ್ ನಲ್ಲಿ ಅವು ಏನು ಬಳಕೆ ಆದಾಗ ಅವುಗಳ ಒಂದು ಪರಿಣಾಮ ನಿಮಗೆ ಗೊತ್ತಾಗುತ್ತದೆ. ಓಕೆ, ಅದಕ್ಕ ನಾನು ಮೊದಲೇ ಹೇಳಿನಿ, ನೀವು ಈ ನನ್ನ ವಿಡಿಯೋಸ್ ಗಳನ್ನ ನೋಡುವಾಗ ಕಂಪ್ಲೀಟ್ ಆಗಿ ಇಂಗ್ಲಿಷ್ ನಲ್ಲಿ ಬ್ಲಾಂಕ್ ಅದಿನ ಅಂತ ತಿಳ್ಕೊಂಡ ನೀವು ನೋಡಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಅಂದಾಗ ಮಾತ್ರ ಇದ್ರ ಎಫೆಕ್ಟ್ ನಿಮ್ಗೆ ಆಗ್ತಾ ಆಗ್ತಾ ಹೋಗ್ತದ. ನಾನು ಯಾವಾಗ್ಲೂ ಸಿಂಪಲ್ ಟು ಕಾಂಪ್ಲೆಕ್ಸ್, ಏನು 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 ಬಹಳ ಈಜಿ ಟು ಕಾಂಪ್ಲೆಕ್ಸ್ ಹೋಗ್ತೀನಿ, ಅಡ್ವಾನ್ಸ್ಗೆ ಹೋಗುದು, ಈಜಿ ಟು ಅಡ್ವಾನ್ಸ್ಗೆ ಹೋಗುದು. ಸೊ ಅದಕ್ಕಾಗಿ ಈ ಪದಗಳ ಪರಿಚಯ ನಿಮ್ಗೆ ಇರಲೇಬೇಕು. ಓಕೆ, ನನ್ನ ಇಂಟ್ರೊಡಕ್ಷನ್ ಕ್ಲಾಸ್ ಇದು ಲಾಸ್ಟ್ ಕ್ಲಾಸ್. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಟಾಪಿಕ್ ಅನ್ನು ಒಂದೊಂದೇ ಗ್ರಾಮರ್ ಟಾಪಿಕ್ ಅನ್ನು ತಗೊಳ್ತಾ ಹೋಗ್ತೀನಿ. ಇದಕ್ಕಿಂತ ಮೊದಲ ನಾನು ಒಂದು ವೊಕ್ಯಾಬ್ಯುಲರಿ ಟಾಪಿಕ್ ಅನ್ನ ಹೇಳ್ಬೇಕಾಗಿತ್ತು. ಯಾಕಂದ್ರೆ ನಾ ಹೇಳಿದ್ದೆ, ನಮ್ಮ ಈ ಗ್ರಾಮರ್ ಕೋರ್ಸು 3 ವಿಭಾಗಗಳಲ್ಲಿ ನಡೀತದ. ಒಂದು ವೊಕ್ಯಾಬ್ಯುಲರಿ, ಒಂದು ಗ್ರಾಮರ್, ಒಂದು ಕಂಪೋಸಿಷನ್. ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ನಾವು ಡೈಲಿ ಏನು ಫಸ್ಟ್ಗೆ ಕ್ಲಾಸ್, ರಿಯಲ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ 10 ರಿಂದ 15 ನಿಮಿಷ ಅಥವಾ 20 ನಿಮಿಷಗಳ ಕಾಲ ಒಂದೊಂದು ಟಾಪಿಕ್ ಅನ್ನ ತಗೊಂಡು ಅವ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಈಗ ವರ್ಬ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಓಕೆ, ಇವತ್ತು ಯಾಕೆ ತಗೊಳ್ಳಿಲ್ಲ ಅಂದ್ರ ಇದು ಇದೇ ಒಂದು ಇಂಪಾರ್ಟೆಂಟ್ ಟಾಪಿಕ್, ಇದನ್ನೇ ನಾನು ಇವತ್ತು ಸ್ಟಡಿ ಮಾಡ್ಬೇಕು, ಇದನ್ನೇ ನಾನು ತಲೆಗೆ ಇಟ್ಕೊಳ್ಬೇಕು ಅಂತೇಳಿ ನೀವು ವಿಚಾರ ಮಾಡ್ಕೊಂಡ್ ಕುಂದರ್ರಿ. ಅದಕ್ಕೆ ಅದನ್ನ ಸ್ಕಿಪ್ ಮಾಡಿದ್ ನಾ ಇವತ್ತು. ಇದಕ್ಕೆಲ್ಲ ಏನಂತೀವಿ ನಾವು, ಪ್ರನೌನ್ಸ್ ಅಂತೀವಿ. ಏನಂತೀವಿ ಹೇಳ್ರಿ, ಪ್ರನೌನ್ಸ್. ಇವೆಲ್ಲ ಪ್ರನೌನ್ಸ್. ಈ ಕಡೆ ಇರು ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಪೊಸೆಸಿವ್ ಅಡ್ಜೆಕ್ಟಿವ್ ಕನ್ನಡದಲ್ಲಿ ಬೇಡ, ನೀವು ಹಾಗೇನೆ ಅರ್ಥ ಮಾಡ್ಕೊಡ್ರಿ ಅವ್ನು. ಪ್ರನೌನ್ಸ್. ಈ ಕಡೆ ಸಬ್ಜೆಕ್ಟಿವ್, ಇವು ಅಬ್ಜೆಕ್ಟ್. ಈಗ ನೋಡ್ರಿ, ಅಬ್ಜೆಕ್ಟ್ ಕಂಡುಹಿಡಿಯುವುದು ಅಂತ ಹೇಳಿದ್ನಲ್ಲ, ಯಾರಿಗೆ, ನಮಗೆ, ಯಾರನ್ನು, ನಮ್ಮನ್ನು, ಯಾರಿಗೆ, ಯಾರನ್ನು, ಏನು, ಏನನ್ನು ಅಂತ ಕೇಳಿದ್ರೆ ಇವು ಆನ್ಸರ್ ಬರ್ತಾವ ನೋಡ್ರಿ. ಐ ಮೀನ್ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದ ಪದ ಆ ಸೆಂಟೆನ್ಸ್ ನಲ್ಲಿ ಅಬ್ಜೆಕ್ಟ್ ಆಗಿರ್ತದೆ. ಸಬ್ಜೆಕ್ಟ್ ಐ, ನಾನು. ಅಬ್ಜೆಕ್ಟ್ ದಲ್ಲಿ ಏನಾಗುತ್ತದ, ಮೀ, ನನಗೆ, ನನ್ನನ್ನು. ನನಗೆ ಅನ್ನೋ ಅಂತ ಹೇಳ್ಬಹುದು, ನನ್ನನ್ನು ಅಂತ ಆದ್ರೂ ಹೇಳ್ಬಹುದು. ಆ 2 ಕನ್ನಡ ಪದಗಳಿಗೆ ಇಂಗ್ಲಿಷಿನ ಪದ ಯಾವುದು ಅಂದ್ರೆ ಒಂದೇ, ಮೀ. ಓಕೆ,
ವಿ ನಾವು, ಅಸ್ ನಮಗೆ ನಮ್ಮನ್ನು, ನಮಗೆ ಅಂದ್ರೂ ಅಸ್, ನಮ್ಮನ್ನು ಅಂದ್ರೂ ಅಸ್. ಯು ನೀನು ನೀವು, ನೀನು ಅಂತ ಹೇಳಾಕ್ನು ಇವ್ ಅಂತ ಹೇಳ್ಬೇಕು, ನೀವು ಅಂತ ಹೇಳಾಕ್ನು ಇವ್ ಅಂತ ಅನ್ಬೇಕು. ಓಕೆ, ಅದು ಇಲ್ಲಿನೂ ಯು ಆಗಿರ್ತತ. ಇಲ್ಲಿ ಏನಾಗಿರ್ತತ, ನಿನಗೆ ನಿಮಗೆ ನಿಮ್ಮನ್ನು, ನಿನಗೆ ನಿಮಗೆ ನಿಮ್ಮನ್ನು ನಿನ್ನನ್ನು. ಇಲ್ಲಿ ಜಾಗ ಇಲ್ಲಾರ್ದಕ್ಕ ನಿನ್ನನ್ನು ಬಿಟ್ಟಿ ನಾನು. ನಿನಗೆ ನಿಮಗೆ ನಿನ್ನನ್ನು ನಿಮ್ಮನ್ನು. ಓಕೆ, ಲೈಕ್ ದಿಸ್. ಅದನ್ನ ಆಮೇಲೆ ಆ ಪಾರ್ಟ್ ಆಮೇಲೆ ಹೋಗ್ತೇನೆ. ಇದನ್ನಷ್ಟೇ ನೋಡ್ರಿ. ಹಿ ಅವನು, ಹಿಮ್ ಅವನಿಗೆ ಅವನನ್ನು. ಇಲ್ಲಿ ಇದು ಆಗಿಲ್ಲ, ಅದು ಏನೋ ಒಂದು ಸಿಸ್ಟಮೆಟಿಕ್ ಆಗಿ ಬಂದಿಲ್ಲ. ನೀವು ಜಸ್ಟ್ ತಿಳ್ಕೊಡ್ರಿ, ಹಿ ಅವನು, ಶಿ ಅವಳು, ಇದ್ರ ಮೂಲಕ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಿ ಅವನು, ಹಿಮ್ ಅವನಿಗೆ ಅವನನ್ನು, ಶಿ ಅವಳು, ಹರ್ ಅವಳಿಗೆ ಅವಳನ್ನು. ಓಕೆ, ಅದು ಇದು, ಇದು ಇರ್ತನ ಇರ್ತದ ನೋಡ್ರಿ, ಅದಕ್ಕೆ ಅದನ್ನು. ದೇ ಅವರು ಅವು, ಅವು ಅಂತ ಹೇಳಕ್ನು ದೇ ಅಂತ ಹೇಳ್ಬೇಕು. ಓಕೆ, ಅವುಗಳು, ಅವು ಟೈಗರ್ಸ್, ದೇ ಆರ್ ಟೈಗರ್ಸ್, ಲೈಕ್ ದಿಸ್, ದೇ ಆರ್ ಟೈಗರ್ಸ್. ಓಕೆ, ಹಂಗ ಅವು ಅಂತ ಹೇಳಕ್ನು ಇಂಗ್ಲಿಷ್ ನಲ್ಲಿ ದೇ, ಅವರು ಅಂತ ಹೇಳಕ್ನು ದೇ. ಓಕೆ, ದಮ್ ಅಂದ್ರ ಅವರಿಗೆ, ಅವುಗಳಿಗೆ. ದಿಸ್ ಇದು, ದಟ್ ಇಲ್ಲೂ ದಿಸ್ ಆಗತ್ತ. ದಿಸ್ ಅಂದ್ರ ಇದು, ದಿಸ್ ಇಲ್ಲೂ ಆಬ್ಜೆಕ್ಟ್ ದಲ್ಲಿ ದಿಸ್ ಆಗುತ್ತೆ. ಇದಕ್ಕೆ ಇದನ್ನು ಆಗುತ್ತಿಲ್ಲ. ದಟ್ ಅದು, ದಟ್ ಅದು, ಇಲ್ಲಿ ದಟ್ ಏನಾಗುತ್ತ, ಅದಕ್ಕೆ ಅದನ್ನು, ಇದಕ್ಕೆ ಇದನ್ನು, ಅದಕ್ಕೆ ಅದನ್ನು. ವೆರಿ ಈಸಿ, ದಿಸ್ ದ್ಯಾಟ್. ದೀಸ್ ಇವು, ದೀಸ್ ಆರ್ ಪೆನ್ಸ್ ಇವು ಪೆನ್ನುಗಳು. ಇವು ಅನ್ನಕ್ ಏನಂತೀರಿ ನೋಡ್ರಿ, ಇವು ಅಂತ ಹೇಳಾಕ ದೀಸ್ ಅಂತೀರಿ. ಈ ಅಂತ ಹೇಳಕ್ನು ದೀಸ್ ಅಂತೀವಿ. ಆ ಅಂತ ಹೇಳಕ್ ದೋಸ್ ಅಂತೀವಿ. ಆ ಅಂತ ಹೇಳಕ್ ದ್ಯಾಟ್ ಅಂತೀವಿ. ಈ ತರ ಎಲ್ಲಿ ದ್ಯಾಟ್ ಯೂಸ್ ಮಾಡ್ಬೇಕು, ಮುಂದ ನೌನ್ ಸಿಂಗುಲರ್ ಇದ್ದಾಗ ದ್ಯಾಟ್ ಯೂಸ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ದಿಸ್ ಪೆನ್ ಈ ಪೆನ್ನು, ದೀಸ್ ಪೆನ್ಸ್ ಈ ಪೆನ್ನುಗಳು, ದಟ್ ಪೆನ್ ಆ ಪೆನ್ನು, ದೋಸ್ ಪೆನ್ಸ್ ಆ ಪೆನ್ನುಗಳು. ಓಕೆ, ಲೈಕ್ ದಿಸ್. ಅಲ್ಲಿ ಹೇಳ್ತೇನೆ, ದೀಸ್ ಇವು, ಇವುಗಳಿಗೆ ಇವುಗಳು, ಇಲ್ಲೂ ದೀಸ್ ಇರ್ತದ. ದೋಸ್ ಅವು, ಅವುಗಳಿಗೆ ಅವುಗಳನ್ನು. ಓಕೆ, ಇವೆಲ್ಲ ಸಬ್ಜೆಕ್ಟ್ ಈ ಪಾಠದಲ್ಲಿ ಇರುವುದು. ಈಗ ನಾವು ನೋಡ್ರಿ, ಇವಕ್ಕೆಲ್ಲ ಪರ್ಸನಲ್ ಪ್ರನೌನ್ ಅಂತೀವಿ. ಪರ್ಸನಲ್ ಪ್ರನೌನ್ ಇದು ಫಸ್ಟ್ ಪರ್ಸನ್, ಇದು ಐ ವಿ, ಫಸ್ಟ್ ಪರ್ಸನ್. ಐ ವಿ, ಐ ಸಿಂಗುಲರ್, ವಿ ಪ್ಲೂರಲ್. ಫಸ್ಟ್ ಪರ್ಸನ್ ಸಿಂಗುಲರ್, ಫಸ್ಟ್ ಪರ್ಸನ್ ಪ್ಲೂರಲ್. ಯು ನಾನು, ನಾವು, ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್. ಯು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಸಿಂಗುಲರ್ ಪ್ಲೂರಲ್. ಯು ನೀನು, ನೀವು. ಥರ್ಡ್ ಪರ್ಸನ್ ನಾನು ಅಲ್ಲ, ನಾವು ಅಲ್ಲ, ನೀನು ಅಲ್ಲ, ನೀವು ಅಲ್ಲ, ಮೂರನೇದವ್ರು ಥರ್ಡ್ ಪರ್ಸನ್. ಹಿ, ಶಿ, ಇಟ್, ದೇ. ಓಕೆ, ದೀಸ್ ಆರ್ ದಿ ಥರ್ಡ್ ಪರ್ಸನ್. ಈ ಕಡೆ ನೋಡ್ರಿ, ಪಾಸೆಸಿವ್ ಎಡ್ಜೆಕ್ಟಿವ್ ತಿಳ್ಕೊಡ್ರಿ. ಮೈ ನನ್ನ, ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ನೋಡ್ರಿ. ನನ್ನ ನನ್ನ ಬರ್ತದ ನೋಡ್ರಿ ಲಾಸ್ಟಿಗೆ, ಷಷ್ಠಿ ದಿಸ್. ಪ್ರಥಮ ತೃತೀಯಿಂದ, ಚತುರ್ಥಿ ಗೆ, ಹೀಗೆ, ಕೆ ಅಕ್ಕೆ, ಪಂಚಮಿ ದಶೆಯಿಂದ ಅಂತ ಹೇಳ್ತಿರಲ್ಲ ಕನ್ನಡದಲ್ಲಿ. ಕೇಸಸ್, ಇಂಗ್ಲಿಷ್ ನಲ್ಲಿ ಕೇಸ್ ಅಂತಾರ. ಈಗ ನನ್ನ ಷಷ್ಠಿ ವಿಭಕ್ತಿ ಪ್ರತ್ಯಯ, ಪಾಸೆಸಿವ್ ಅಡ್ಜೆಕ್ಟಿವ್. ನನ್ನ, ಈ ನನ್ನ ಅಂದಾಗ ಅದ್ರ ಮುಂದೊಂದು ನಾವು ಇರ್ಲೇಬೇಕು ಮಾತಾಡುವಾಗ. ನನ್ನ ಅಂದ್ಬಿಟ್ರೆ ತಪ್ಪಾಗ್ಬಿಡುತ್ತ. ನನ್ನ ಪುಸ್ತಕ, ನನ್ನ ಮನೆ, ನಮ್ಮ ಮನೆ, ಅವುಗಳ ಮುಂದೆ ಒಂದು ನೌನ್ ಇರಲೇಬೇಕು. ಓಕೆ, ಅವರ್ ನಮ್ಮ, ಇವರ್ ನಿನ್ನ ನಿಮ್ಮ, ಹೀಸ್ ತನ್ನ, ನನ್ನ ಪುಸ್ತಕ, ಹೀಸ್ ಬುಕ್. ಓಕೆ, ಹರ್ ಅವಳ ತನ್ನ, ಇಟ್ಸ್ ಅದರ ಇದರ ತನ್ನ, ದೇರ್ ಅವರ ತಮ್ಮ, ದಿಸ್ ಇವೆಲ್ಲ ಏನಿದಾವಲ್ಲ ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್ ಅಂತೀವಿ. ದಿಸ್ ದ್ಯಾಟ್ ದೀಸ್ ದೋಸ್. ನೋಡ್ರಿ, ಇಲ್ಲಿ ಈ, ಇಲ್ಲಿಯೂ ಈ ಐತೆ. ಓಕೆ, ಈ, ದಿಸ್, ಈ, ದಟ್, ಆ, ದೀಸ್, ಈ, ದೋಸ್, ಆ. ನೋಡ್ರಿ, ಈ ದಿಸ್ ಹೇಳಕ್ನು ಈ ಅಂತೀವಿ ನಾವು. ಇಲ್ಲಿ ದಟ್ ಹೇಳಕ, ಇಲ್ಲಿ ದೀಸ್ ಹೇಳಕ್ನು ಈ ಅಂತೀವಿ. ದಿಸ್ ಈ, ದೀಸ್ ಈ. ಮತ್ ಯಾವ್ದು ಯೂಸ್ ಮಾಡ್ಬೇಕು? ಎರಡು ಈ ಅದಾವಂದ್ರ, ಈ ದಿಸ್ ಬುಕ್ ಒಂದೇ ನೌನ್ ಇರ್ಬೇಕು ಇಲ್ಲಿ.
ದಿಸ್ ಇದ್ದಾಗ ಒಂದೇ ಬೇಕು. ಈ ಪುಸ್ತಕ, ಇಲ್ಲಿ ದೀಸ್ ಬುಕ್ಸ್ ಅನ್ಬೇಕು. ಇಲ್ಲಿ ಸಿಂಗುಲರ್ ಏನು ಪ್ಲೂರಲ್ ಆಯ್ತು ನೋಡ್ರಿ, ಬುಕ್ಸ್, ಈ ಪುಸ್ತಕಗಳು. ಐತೆ ಇಲ್ಲಿ ಐತೆ ಸಿಂಗುಲರ್. ದಟ್ ಬುಕ್ ಸಿಂಗುಲರ್. ದೋಸ್ ಏನ ಬುಕ್ಸ್, ಆ ಪುಸ್ತಕಗಳು, ಆ ಪುಸ್ತಕ, ಆ ಪುಸ್ತಕಗಳು. ಇವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ ನಾವು. ಪ್ರನೌನ್ ಅಲ್ಲ ಇವು. ಈಗ ತೋರಿಸುವಾಗ ಹೇಳ್ತಾನೆ, ದಟ್ ಈಸ್ ಮೈ ಟೇಬಲ್, ದಟ್ ಯು ಆರ್ ಶೋಯಿಂಗ್ ಇಟ್, ಶೋಯಿಂಗ್ ದ ಆಬ್ಜೆಕ್ಟ್ಸ್. ದಟ್ ಈಸ್ ಕ್ಯಾಮ್ರಾ, ಲೈಕ್ ದಿಸ್ ಈಸ್ ಬೋರ್ಡ್, ದಿಸ್ ದಟ್ ಈಸ್ ದೋಸ್ ಅಂದಾಗ ನಾವು ಅದನ್ನ ತೋರಿಸ್ತಿರ್ತೀವಿ, ಡೆಮಾನ್ಸ್ಟ್ರೇಟ್ ಮಾಡ್ತಿರ್ತೀವಿ. ದರ್ಶಕ ಏನು ನಾಮ ವಿಶೇಷಣಗಳು ಅಂತ ಕರೀತಾರೆ ಅವ್ರು. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ಟು ಲರ್ನ್ ಇಂಗ್ಲಿಷ್, ಟು ಸ್ಟಾರ್ಟ್ ಇಂಗ್ಲಿಷ್. ನಿಮಗೆ ಈಜಿ ಅನಿಸ್ತಾ, ಆದ್ರೆ ಮುಂದೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಹೋದಾಗ, ಅಡ್ವಾನ್ಸಿಗೆ ಹೋದಾಗ ಇವೇ ಪ್ರಾಬ್ಲಮ್ ಆಗ್ತಾವ. ಈ ಹೀನೇ ಪ್ರಾಬ್ಲಮ್ ಆಗುತ್ತೆ, ಸೀನೇ ಪ್ರಾಬ್ಲಮ್ ಆಗುತ್ತೆ, ಈ ದಿಸ್ ದ್ಯಾಟ್ ಈ ಇದ್ರಲ್ಲೇನೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದಕ್ಕಾಗಿ ಇವನೊಂಥರ ಈ ತರ ಇರ್ತಾವ. ನನಗೆ ಅಂತ ಹೇಳಕ್ ನಾವು ಮೀ ಅಂತೀವಿ ಇಂಗ್ಲಿಷ್ ನಲ್ಲಿ, ಈ ತರ ತಿಳ್ಕೊಂಡಿಟ್ಕೊಡ್ರಿ ನೀವು. ಇದಕ್ಕೆ ಏನಕ್ಕ ದಿಸ್ ಅಂತೀವಿ, ಇಟ್ ಅಂತೀವಿ, ಈ ತರ ತಿಳ್ಕೊಬೇಕು. ಇದನ್ನ ಹೇಳಿದ್ನಲ್ಲ, ಈ ತರ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಇಲ್ಲಿ ಸಿಂಗ್ಯುಲರ್ ನೌನ್ ಇರ್ತತ, ದಟ್ ಇಲ್ಲೂ ಸಿಂಗ್ಯುಲರ್ ನೌನ್ ಇರ್ತತ, ದೀಸ್ ಇಲ್ಲಿ ಪ್ಲೂರಲ್ ನೌನ್ ಇರ್ತತ, ದೋಸ್ ಇಲ್ಲೂ ಪ್ಲೂರಲ್ ನೌನ್ ಇರ್ತತ ಅಂತ ಹೇಳಿ ನೀವು ನೆನ್ಪು ಮಾಡ್ಕೊಳ್ಬೇಕು. ಓಕೆ, ಇವೆಲ್ಲ ಪೊಸೆಸಿವ್ ಅಡ್ಜೆಕ್ಟಿವ್. ನಿಮ್ಮ ಮನೆ, ಯುವರ್ ಹೋಮ್, ಪೊಸೆಸಿವ್ ಅಡ್ಜೆಕ್ಟಿವ್ ಅಂತಾರೆ. ನಿಮ್ಮ ಅಂತ ಅಂದ್ಬಿಟ್ರ ಇನ್ಕಂಪ್ಲೀಟ್ ಆಗತ್ ನೋಡ್ರಿ, ಅದು ವರ್ಡಿಗೆ ಮೀನಿಂಗೇ ಇರೋದಿಲ್ಲ. ನಿಮ್ಮ ಮನೆ, ನಿಮ್ಮ ಟೀಚರ್, ಲೈಕ್ ದಿಸ್. ಓಕೆ, ಇದು ಇಂಪಾರ್ಟೆಂಟ್ ಏನು ಟಾಪಿಕ್. ಮತ್ತೆ ನಾ ಏನ್ ಮಾಡ್ಕೋತ ಹೋಗ್ತೀನಿ ಅಂತಂದ್ರೆ, ಇಂಪಾರ್ಟೆಂಟ್ ಏನ್ ಇಲ್ಲಿ ಮಾಡ್ತೀನಿ ಅಂತಂದ್ರೆ, ಅಂದ್ರೆ ಆ, ನಾನು ಟೆನ್ಸ್ ಸ್ಟಾರ್ಟ್ ಮಾಡುವಾಗ ಇವುಗಳನ್ನ ಕಾಮನ್ ಆಗಿ ಬಳಸ್ತಿರ್ತೀನಿ ನಾನು. ಓಕೆ, ಐ, ವಿ, ಹಿ, ಶಿ, ಇಟ್, ದೇ, ದಿಸ್, ದ್ಯಾಟ್, ದೀಸ್, ದೋಸ್. ಸಿಂಬಲಿಕ್ ಆಗಿ ಇವನ್ ಬಳಸ್ತಾ ಇರ್ತೀನಿ. ಓಕೆ, ಕಂಟಿನ್ಯೂಸ್ ಆಗಿ ಬಳಸ್ತಾ ಇರ್ತೀನಿ ಟೆನ್ಸ್ ಹೇಳುವಾಗ. ನೀವು ಅವುಗಳ ಬದ್ಲಿ ಬೇರೆ ಯಾವ್ದಾದ್ರು ಹೆಸರು ಹೇಳ್ಬೋದು. ಹಿ ಬದ್ಲಾಗಿ ಬೇರೆ ಹೆಸರು ನೆನ್ಪು ಮಾಡ್ಕೋತ ನೀವು ಸೆಂಟೆನ್ಸ್ ಅನ್ನ ರಚನೆ ಮಾಡ್ಕೊಳ್ಬಹುದು. ಓಕೆ, ನಾ ಸಿಂಬಾಲಿಕಲಿ ಅಥವಾ ಕ್ಲಾಸ್ ಹೇಳುವಾಗ ಕಂಟಿನ್ಯೂಸ್ ಆಗಿ ಇವ್ನು ತಗೊಳ್ಕೋತ ಹೋಗ್ತಿರ್ತೀನಿ. ಬೇರೆ ವರ್ಡ್ಸ್ನು ತಗೊಳ್ತೀನಿ, ಬಟ್ ಟೆನ್ಸ್ ಹೇಳುವಾಗ ಈ ಪದಗಳನ್ನ ನಾನು ಹೆಚ್ಚು ಯೂಸ್ ಮಾಡ್ತಿರ್ತೀನಿ. ಓಕೆ, ಸೊ ಇದು ಇಂದಿನ ತರಗತಿ. ಬಹಳ ಇಂಪಾರ್ಟೆಂಟ್. ನೀವು ಮೇಲಿಂದ ಮೇಲೆ ನೋಡ್ರಿ, ಆ ವರ್ಡ್ಸ್ ಅನ್ನ ಮೇಲಿಂದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಯಾಕೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕಡಿಮೆ ಮಾರ್ಕ್ಸ್ ಬೀಳ್ತಾವಂದ್ರ, ಇವೇನ್ ಈಜಿ ಇರ್ತಾವಂತ ಬಿಟ್ಟು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೀವೇನಾಗುತ್ತಾ, ನನಗ ಹಿ ಅಂದ್ರ ಅವನು ಗೊತ್ತಿಲ್ಲ, ನಾನು ಯುವರ್ ಅಂದ್ರ ನಿನ್ನ ಅಂತ ಗೊತ್ತಿಲ್ಲ ನನಗ, ಇವನೇನ್ ಕಲಿದು, ನಾನು ಕಲೀಲಾರ್ದವ್ರಿಗೆ ಹೇಳಕತ್ತೀನಿ. ಓಕೆ, ಯಾರು ನೀವು ಬ್ಲ್ಯಾಂಕ್ ಅದಿರಿ, ಯಾರು ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇದ್ರಿ, ಅವರು ನೀವು ಇದನ್ನ ಮಾಡ್ಬೇಕು, ಇದನ್ನ ಓದ್ಬೇಕು. ಅಂಡ್ ಇದು ಮಾತಾಡೋರಾಯ್ತು, ಮಾತಾಡಕಾದ್ರೂ ಆಯ್ತು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೂ ಆಯ್ತು, ಎರಡಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಿ ಏನೇ ಹೇಳ ಅದು ಮಾತಾಡಕ್ನು ಆಗ್ಬೇಕು ನಿಮಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡಾಕ್ನು ಆಗ್ಬೇಕು. ಅವು ಎರಡನ್ನೂ ನಾನು ಮೈಂಡ್ ನಲ್ಲಿ ಇಟ್ಕೊಂಡು ಈ ಗ್ರಾಮರ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಓಕೆ, ಸೊ ಅದಕ್ಕ ನೀವು ಏನು ವಿಡಿಯೋ ನೋಡ್ತಿರಲ್ಲ, ಬಹಳ ಲಕ್ಷ್ಯ ಕೊಟ್ಟು, ಗಮನವಿಟ್ಟು, ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ರಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಏನು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅಂಡ್ ಇಂಪಾರ್ಟೆಂಟ್ ಏನಂದ್ರ, ನೀವು ಈ ಟಾಪಿಕ್ ಅನ್ನ ನೋಡ್ತೀರಿ, ಹಿಂದಿನ ಯಾವ ಟಾಪಿಕ್ ನೋಡಿರೋದಿಲ್ಲ. ಈ ಟಾಪಿಕ್ ಅನ್ನ ನೋಡುವಾಗ ನಿಮ್ಗೆ ಡೌಟ್ ಕ್ರಿಯೇಟ್ ಆಗ್ತಾವ. ಆ ಏನ್ ಡೌಟ್ ಕ್ರಿಯೇಟ್ ಆಗ್ತಾವಲ್ಲ, ಆ ಡೌಟ್ ಗಳಿಗೆ ಆನ್ಸರ್ ಹಿಂದಿನ ಮುಂದಿನ ವಿಡಿಯೋದಲ್ಲಿ ಇರ್ತಾವ. ನೀವು ಯಾವಾಗ ಕೇಳ್ಬೇಕು, ನನ್ನ ಎಲ್ಲಾ ವಿಡಿಯೋ ನೋಡಿದ ಆದ್ಮೇಲೆನೂ ನಿಮಗ್ ಡೌಟ್ ಇದ್ವು ಅಂತಂದ್ರ ಅವಾಗ ನನಗೆ ಕೇಳ್ಬೇಕು. ಓಕೆ, ನಾನು ಇಲ್ಲಿ ಬೀಯಿಂಗ್ ಸ್ಟೂಡೆಂಟ್ ಅಂತ ತಿಳ್ಕೊಂಡ ನಿಮ್ಗೆಲ್ಲ ಯಾವುದು ಡೌಟ್ ಕ್ರಿಯೇಟ್ ಆಗ್ಲಾರ್ದಂಗ ಹೇಳ್ತಿರ್ತೀನಿ. ಓಕೆ, ಸೊ ಹೇಳಕ್ ಟ್ರೈ ಮಾಡ್ತಿರ್ತೇನೆ. ಅಷ್ಟಾದ್ರೂ ಸಹಿತ ಎಲ್ಲಾ ವಿಡಿಯೋ ನೋಡಿದ ಆದ್ಮೇಲೆನೂ ನಿಮಗೆ ಏನೋ ಡೌಟ್ಸ್ ಕ್ರಿಯೇಟ್ ಆದವು ಅಂತಂದ್ರ, ಅರ್ಥ ಆಗದೆ ಇದ್ದಾಗ, ಅವಾಗ ನೀವು ನನಗೆ ಮೆಸೇಜ್ ಮಾಡ್ಬೋದು ಕಮೆಂಟ್ ಇದರಲ್ಲಿ. ಓಕೆ, ಸೊ ಇದರೊಂದಿಗೆ ಈ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.